ಯಾವಾಗ ಹೋಗಯ್ಯ ಲೇಟ್ ಹಾಕೊಂಡು ನೋಡೋ ಕತ್ಲಲ್ಲಿ ಹಂಗೆ ಬರ್ತಾ ಚಿಪ್ಸ್ ತಗೊಂಬ. ಹಾ ಬಂತು ಕೊಡ್ರಣ್ಣೆ, ಬರ್ರೋ ಸ್ಟಾರ್ಟ್ ಮಾಡೋಣ. ಎತ್ತ ಕೈ ಕಾಸೆಲ್ಲ ಏನೋ ಮಚ್ಚ ಫ್ರೆಂಡ್ಶಿಪ್ ಅಲ್ಲಿ ಕಾಸೆಲ್ಲ ಕೇಳ್ತಿದ್ಯಾ? ಬದ್ನೇಕಾಯಿ ಫ್ರೆಂಡ್ಶಿಪ್ ಬಾರೋನೇ ನಮ್ಮ ಮಾವ ಫ್ರೀಯಾಗಿ ಕೊಡಕ್ಕೆ. ಇರ್ಲಿ ಬಾ ಮಚ್ಚ, ಫಸ್ಟು ಎಣ್ಣೆ ಹಾಕೋಣ. ಲವ್ ನನ್ನೇ ಬಿಟ್ಟು ಕುಡಿತಾ ಇದ್ದೀರಲ್ರೋ. ಬಾರೋ ಕೂತ್ಕೊಳ್ಳೋ. ಸಿಗರೇಟ್ ಎಲ್ಲೋ? ಕೆಳಗಡೆ ಕೆಳಗಡೆ ಮಚ್ಚ. ಮಚ್ಚ ಬೆಳಗ್ಗೆ ಒಂದು ಹುಡುಗಿನ ನೋಡ್ದೆ ಮಚ್ಚ, ಮದ್ವೆ ಡ್ರೆಸ್ಸಲ್ಲಿ. ಎಷ್ಟು ಸೂಪರ್ ಆಗಿದ್ಲು ಗೊತ್ತಾ? ಗೊತ್ತಿಲ್ಲ, ಹೇಳಪ್ಪ. ಮದ್ವೆ ಡ್ರೆಸ್ಸಲ್ಲಿ ಇದ್ಲಲ್ಲ, ನೋಡ್ತೀನಿ ಓಡೋಗಿ ಮದ್ವೆ ಆಗ್ತವ್ರೆ. ನಿಮ್ಮ ಹುಡುಗಿನ ಮಚ್ಚ? ನಾನು ಹಂಗೆ ಅನ್ಕೊಂಡೆ, ಆಮೇಲೆ ಗೊತ್ತಾಯ್ತು ಅವ್ರ ಫ್ರೆಂಡ್ಸ್ಗಳು ಓಡೋಗಿ ಮದ್ವೆ ಆಗ್ತಿರೋದು ಅಂತ. ನನ್ನ ರೂಟ್ ಕ್ಲಿಯರ್ ಆಯಿತು. ಯಾಪ ದೇವಾ ಅವಾಗಲೇ ಹೇಳಿಲ್ವನೋ ಲೈಟ್ ಹಾಕೊಂಡು ಓಡಾಡು ಅಂತ? ಯಾವನು ಕೊಗಯ್ಯನ ಬರೀ ಚಿಪ್ಸ್ ಬರ್ತಾ ಇದೆ ಅನ್ಕೊಂಡೆ. ಶಬಾಷ್ ಹೇಳ್ರ ಮಚ್ಚ, ಆ ಹುಡುಗನ ಜೀವ ಉಳಿಸ್ಬಿಟ್ಟಿದ್ದೀನಿ. ಶಬಾಷ್ ಮಚಲೇ. ನನ್ ಮಕ್ಳ ನೀವೆಲ್ಲ ಆರಾಮಾಗಿದ್ದೀರಾ? ನನ್ ಲವ್ವೆ ಯಾಕೊಂಟೋಯ್ತು. ಇವಂದೇ ನಗೋಳು. ಅದೇ ಕಣ, ಇವ್ರ ಹುಡುಗಿ ಇವನ್ನ ಲವ್ ಮಾಡಕಂತ ಮಾಡಿ ಎಲ್ಲ ಖಾಲಿ ಆದ್ಮೇಲೆ ಕೈ ಕೊಟ್ಟು ಹೊಂಟೋಗೋಳು. ಹೌದಲ್ಲ? ಲವ್ ಅದೇನಾರು ಆಗ್ಲಿ, ಇವನೇ ಪುನೀತ್ ರಾಜ್ಕುಮಾರು, ಇವನೇ ಶ್ರೀನಗರ್ ಕಿಟ್ಟಿ, ನಾನೇ ಲೂಸ್ ಮಾದ, ನಾವೇ ಹುಡುಗರು. ನಾವು ಹುಡುಗ್ರೆ ಅಲ್ವೇನಾ? ಸುಮ್ನಿರೋ. ಇವತ್ತೇನಾದ್ರೂ ಆಗ್ಲಿ ಅವನ ಆಟೋದಲ್ಲಿ ನಿಮ್ಮ ಹುಡುಗಿನೇ ಎತ್ತಾಕೋ ಬಂದ್ಬಿಡೋದೆ ಅಷ್ಟೇ. ಇವ್ ನನ್ನ ಕಣ್ಣು, ನಂದೊಂದು ಕಾಲು, ನಿನ್ನೊಂದು ಕಿವಿ ಹೋಗುತ್ತೆ, ಪರವಾಗಿಲ್ವೇನೋ? ಹೌದಲ್ಲ, ರಿಸ್ಕ್ ಯಾಕೆ? ಲವ್ ಅವಳೆ ಕರೆದ್ರೆ ಬರಲ್ವೇನೋ? ಅಳಕ್ ಬರಲ್ಲ, ಸುಮ್ನಿರ. ನಾಳೆ ಬೆಳಗ್ಗೆ ಆ ಹುಡುಗಿನ ಬರಕ್ಕೆ ಹೇಳ, ನಾನು ಮಾತಾಡ್ತೀನಿ. ಈಗ ಬಿದ್ಗಳ. ಹಂಗಂದ್ರೆ ನಾನು ಬರ್ತೀನಿ. ನೀನು ಯಾಕೆ ಸೆಂಟ್ರಲ್ಲಿ ಅಲ್ಲಾಡ್ಸಕ್ಕೆ ಗಂಟೆ? ಅಲ್ಲಾಡ್ಸದಲ್ಲ ಮಗ, ಗಂಟೆ ಸೌಂಡ್ ಗೊತ್ತಾಗೋದು. ಹಲೋ ಮೇಡಮ್, ನೀವೇನ್ರಿ ಇಲ್ಲಿ? ಏನ್ರಿ ಫಾಲೋ ಮಾಡ್ತಿದ್ದೀರಾ? ರೀ, ನಾವು ಆಟೋದವರು, ಇಡೀ ಬೆಂಗಳೂರೇ ನಮ್ಮದು, ನಾವೆಲ್ಲಿ ಬೇಕಾದರೂ ಇರ್ತೀವಿ. ನಂಗೆ ಯಾಕೋ ನೀವೇ ನನ್ನ ಫಾಲೋ ಮಾಡ್ತಾ ಇದ್ದೀರಾ ಅನಿಸ್ತಿದೆ. ಛೇ ಹಾಗೇನಿಲ್ಲ, ಇಲ್ಲೇ ನನ್ನ ಫ್ರೆಂಡ್ ಮೀಟ್ ಮಾಡೋಣ ಅಂತ ಬಂದಿದ್ದೆ. ಮನೆಗಾ? ಹೌದು. ಬನ್ರಿ, ಡ್ರಾಪ್ ಮಾಡ್ತೀನಿ. ಸರಿ. ರೀ ಮೇಡಮ್, ನಿಮ್ಮ ಫ್ರೆಂಡ್ಸ್ ಕತೆ ಏನಾಯ್ತ್ರಿ? ಅವ್ರ ಮನೇಲೆಲ್ಲ ಒಪ್ಕೊಂಡ್ರಾ? ಹೌದು, ಓಡೋಗಿದ್ದವ್ರು ವಾಪಸ್ ಬಂದ್ರು ಅಂತ ಖುಷಿಯಾಗಿ ಒಪ್ಕೊಂಡ್ಬಿಟ್ರು. ನೋಡಿದ್ರಾ, ನಮ್ಮಿಂದ 2 ಫ್ಯಾಮಿಲಿನೇ ಒಂದಾಯ್ತು. ಹಲೋ ಹೇಳೋ ಮಚ್ಚ. ಲೋ ಮಗ, ಎಲ್ಲೋ ಇದೆಯಾ? ಕಾಫಿ ಡೇಲಿದ್ದೀವಿ, ಬೇಗ ಬಾರೋ. ಸರಿ ಇರ, ಬಂದೆ. ರೀ ಮೇಡಮ್, ನಮ್ಮ ಫ್ರೆಂಡು ಲವ್ ಮ್ಯಾಟ್ರು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಬನ್ನಿ ಹಂಗೆ ಮೀಟ್ ಮಾಡ್ಕೊಂಡು ಹೋಗೋಣ. ಬರ್ತೀರಾ? ಸರಿ, ಓಕೆ. ಹಾಯ್ ಮಚ್ಚ. ಮಗ 2 ಜ್ಯೂಸ್ ಹೇಳ. ಲೋ ಫಸ್ಟ್ ಅಲ್ಲಿ ಕೇಳೋ. ಮೇಡಮ್
ಜ್ಯೂಸ್ ಕುಡಿತೀರಾ? ಲೋ ಅದಲ್ಲ ಕಣೋ, ಪ್ರಾಬ್ಲಮ್ ಏನ್ ಕೇಳೋ. ಹಾ, ಪ್ರಾಬ್ಲಮ್ ಏನು ಮೇಡಮ್? ಪ್ರಾಬ್ಲಮ್ ನಂದಲ್ಲ ಅವಂದು. ಪ್ರಾಬ್ಲಮ್ ಇದೆಯಾ ನಿಂಗೆ? ಲೋ ಪ್ರಾಬ್ಲಮ್ ಅಲ್ಲ ಕಣೋ, ಬ್ರೇಕಪ್ ಏನು ಕೇಳೋ. ಹಾ, ಬ್ರೇಕಪ್ ಏನಕ್ಕೆ ಮೇಡಮ್? ನೋಡಿ ಸರ್, ಹಾ, ನೋಡ್ರಿ, ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ 100K ಫಾಲೋವರ್ಸ್ ಇದ್ದಾರೆ. ನನ್ನ ಲವರ್ ಆಗಿ ಇವನೇ ಫಾಲೋ ಮಾಡ್ತಿಲ್ಲ, ತಪ್ಪಲ್ವಾ? ತಪ್ಪು 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 ತಪ್ಪಲ್ವೇನಾ? ಫಾಲೋ ಬಿಡಿ, ನಾನು ಹಾಕೋ ಪೋಸ್ಟ್ಗೆ ಸ್ಟೋರಿಗೆ ಲೈಕೇ ಕೊಡಲ್ಲ ಅಂತಾನೆ. ಅದು ಬಿಡಿ, ನಾನು ಮಾಡೋ ರೀಲ್ಸ್ ಚೆನ್ನಾಗಿಲ್ಲ ಅಂತಾನೆ. ನನಗೆ ಹೆಂಗಾಗ್ಬೇಡ. ಹೌದೇನಾ? ಲೋ ಅದನ್ನೇ ನೀನು ಹೇಳಿದ್ಯಾ. ಹೌದು, ರೀಲ್ಸ್ ಎಲ್ಲ ಮಾಡಿ ಏನ್ ಮೇಡಮ್ ಮಾಡ್ತೀರಾ? ಬಿಗ್ ಬಾಸ್ಗೆ ಹೋಗ್ತೀನಿ. ರೀಲ್ಸ್ ಹಾಳಾಗೋಗ್ಲಿ, ಆ ಫೋನ್ ಕೊಡ್ಸಿದ್ಯಾರು ಕೇಳೋ, ಐಫೋನ್ ಹೊಸದು. ಆ ಫೋನ್ ಕೊಡ್ಸಿದ್ಯಾರ ಮೇಡಮ್? ಇವನೇ ಲಾಸ್ಟ್ ಮಂತ್ ನನ್ನ ಬರ್ಡೇ ಕೊಡ್ಸ್ದ. ಹಾ, ಅಯ್ಯೋ ಪಾಪಿ, ರಾತ್ರಿ ಎಣ್ಣೆ ಕಾಸಿಲ್ಲ ಅನ್ಬಿಟ್ಟು ನನ್ನ ಹತ್ರ ಲೋ ತರ್ಸ್ಕೊಂಡಲ್ಲ? ಮಚ್ಚ ಅಲ್ಲಿ ಹೊಡಿಬೇಡ್ವೋ. ಯಾಕೋ ಏನಾಯ್ತು? ಈ ಕಿಡ್ನಿ ಮಾರೇಗಳು ಅವಳಿಗೆ ಐಫೋನ್ ಕೊಡ್ಸಿದ್ದು. ನೋಡಿ ಮೇಡಮ್, ನಿಮ್ಗೋಸ್ಕರ ಸೂಸೈಡ್ ಎಲ್ಲ ಮಾಡ್ಕೊಂಡಿದ್ದಾನೆ, ಇದಕ್ಕೇನು ಹೇಳ್ತೀರಾ? ಯಾರು? ಇವನಾ? ರೀ, ಬ್ಲಡ್ ಟೆಸ್ಟ್ ಮಾಡಕ್ಕೆ ಒಂದು ಡ್ರಾಪ್ ರಕ್ತ ಕೇಳಿದ್ರೆ ತಲೆ ತಿರುಗಿ ಬೀಳ್ತಾನೆ. ಇವನು ಸೂಸೈಡ್ ಮಾಡ್ಕೊಂತಾನಾ? ಇವಾಗ ಫೈನಲ್ ಆಗೇನು ಮೇಡಮ್? ಬ್ರೇಕಪ್ ಅಂದ್ರೆ ಬ್ರೇಕಪ್ ಅಷ್ಟೇ. ಮಚ್ಚ ಬಾರ ಹೋಗೋಣ. ರೀಲ್ಸ್ಗೋಸ್ಕರ ನನ್ನ ಹತ್ರನೇ ಬ್ರೇಕಪ್ ಮಾಡ್ಕೊಳ್ಳಲ್ಲ. ಇನ್ನು ಒಂದೇ ವಾರದಲ್ಲಿ ಇವಳು ಟ್ರೋಲ್ ಆಗಿ, ರೋಸ್ಟ್ ಆಗಿ, ಇವಳು ಫಾಲೋಯರ್ಸ್ ಎಲ್ಲ ಕಡಿಮೆ ಆಗಿ, ಇವಳು ಅಕೌಂಟ್ ಹ್ಯಾಕ್ ಆಗುತ್ತಲ್ಲ, ಅವಾಗ್ಲೇ ಇವಳಿಗೆ ಬುದ್ಧಿ ಬರ್ದು. ಬಾರ. ಐಫೋನ್ ನಂದಲ್ವಾ? ಹಲೋ ಬಿಲ್. ಫಸ್ಟ್ ಬನ್ನಿ ನೀನೇ ತಾನೆ, ಕಟ್ಟು ಎಲ್ಲ ಬಿಲ್ ನೀನೇ ಕಟ್ಟು. ರೀ, ನಿಜವಾಗ್ಲೂ ನಿಮ್ಮ ಫ್ರೆಂಡು ಆ ಹುಡುಗಿಗೋಸ್ಕರ ಸೂಸೈಡ್ ಅಟೆಂಡ್ ಮಾಡಿದ್ರಾ? ಅಯ್ಯೋ, ಅದೊಂದು ದೊಡ್ಡ ಕತೆ ಮೇಡಮ್. ಈ ನನ್ನ ಮಗ ಅವಳು ಬ್ರೇಕಪ್ ಬಂದಿದ ತಕ್ಷಣ ಫುಲ್ಲು ಫೀಲಿಂಗಲ್ಲಿ ಕೈಯಲ್ಲಿ ಚಾಕು ಹಿಡ್ಕೊಂಡು ಕುಂತಿದ್ನಾ. ನಮ್ಮ ಹುಡುಗ ಏನಾಯ್ತೋ ಅಂತ ನೋಡಕ್ ಹೋದ ಅಷ್ಟೇ, ಟಕ್ ಅಂತ ಕೈ ಕುಯ್ಕೊಂಡ್ಬಿಡದ. ಹಾ, ತಕ್ಷಣ ನಾನು ಸತ್ತಲ್ಲಿ ನಿನಗೆ ಬುದ್ಧಿ ಬರೋದು ಐತೆ ನಿನಗೆ ಐತೆ. ಲೋ ಮಚ್ಚ, ಏನಾ? ಲೋ ಆಂಬುಲೆನ್ಸ್ ಫೋನ್ ಮಾಡೋ. ಏಯ್ ಕಾಲಿತ್ತು. ಏಯ್ ಇವನ್ ಕಾಲಲ್ಲ ಕಣ, ನಿನ್ ಕಾಲೈತಾ? ಅಯ್ಯೋ, ಹಾಯ್ ಮಚ್ಚ, ನಾನು ಬಂದೆ. ಲೋ ಆಂಬುಲೆನ್ಸ್ ಎಲ್ಲೋ? ಇಲ್ಲ ಇದೆಯಲ್ಲೋ. ಲೋ ನಾನು ಆಂಬುಲೆನ್ಸ್ಗೆ ತಾನೇ ಫೋನ್ ಮಾಡಿ ಕೇಳಿದ್ದು. ಮಚ್ಚ ಆಂಬುಲೆನ್ಸ್ ಕರೆ ಕಾಸು. ಅದಕ್ಕೆ ಲೋ, ಇವನ್ ಯಾಕ ಕಾಲ್ ಎತ್ಕೊಂಡ್ಬಿಟ್ಟವನೆ? ಸುಮ್ಮನೆ ಹೆಲ್ಪ್ ಮಾಡೋ. ಅದ್ ಸರಿ, ಇವನ್ಗೇನಾಯ್ತು? ರೇಕಪ್ಪ ಮಚ್ಚ. ಮಗ ನಿಲ್ಸೋ. ಲೋ ಮಗ ಯಾಕೋ? ಮಗ ತುಂಬಾ ಬಿಸ್ಲು, ತಂಪಾಗ್ಲಿ ಅಂತ ಒಂದೇ ಒಂದು ಎಳೆ ಕುಡ್ಕೊಂಬತ್ತೀನಿರ. ಲೋ ಮಗ, ಹಾ ನಂಗೊಂದ. ಓಕೆ ಮಚ್ಚ. ಮಚ್ಚ ನಿಲ್ಸೋ. ಲೋ ಮತ್ತೆ ಯಾಕೋ? ಲೋ ಮಗ ಫುಲ್ ಆಗ್ಬಿಟ್ಟಿದೆ ಕಣ ಎಳ್ನೀರು, ಅರ್ಜೆಂಟ್ ಹೋಗ್ಬತ್ತೀನಿರ. ಲೋ ನೀನೋಗಲ್ವೇನೋ? ನಮ್ ಟ್ಯಾಂಕ್ ದೊಡ್ಡದು. ಲೋ ಮಚ್ಚ ಮತ್ತೆ ಯಾಕೋ? ಏಯ್ ನಾನಲ್ಲ ಕಣ. ಮತ್ತೆ ಲೋ ಮಚ್ಚ, ಹಾಸ್ಪಿಟ್ಲು ಬಂತು. ಇಲ್ಲ ಮಚ್ಚ, ನಾವೇ ಬಂದ. ಮಗ ಇದ ಹಾಸ್ಪಿಟಲ್ಲು. ಲೋ ಮಗ ಪಕ್ಕ 50,000 ರೂಪಾಯಿ, 50 ರೂಪಾಯಿ ಕರ್ಕೊಂಡೋಗ.
ಹಾಸ್ಪಿಟ್ಲ್ ಬಂತು ಇಳಿರಾ. ಹಾಸ್ಪಿಟ್ಲ ಲೋ ಹಾಸ್ಪಿಟ್ಲ್ ಎಲ್ಲೋ ಐತೆ ಲೋ ಕೆಳಗಡೆ ನೋಡ. ಸೂಪರ್ ಮಚ್ಚ. ಏ ಹಿಡ್ಕೊಡು ಹಿಡ್ಕೊಡು. ಏ ಏ ಏ. ಏನಪ್ಪ ಸೂಸೈಡಾ? ಇಲ್ಲ ಸರ್ ಆತ್ಮಹತ್ಯೆ. ಹಾಂ ಲೋ ಹಾಂ ಅವರು ಅದೇ ಅಲ್ವನ ಹೇಳಿದ್ದು? ಮಚ್ಚ ನಾನು ಅದನ್ನ ಹೇಳಿದ್ದು. ಓ ಹೌದಲ್ಲ. ಇರ್ರಿ ಇರ್ರಿ ಇರ್ರಿ. ಏನ್ರಿ ಆಯ್ತು? ಬ್ರೇಕಪ್ ಆಯ್ತು. ಅದಲ್ರಿ ಪೇಷಂಟ್ಗೆ ಏನಾಯ್ತು? ಸುಮ್ಮನಿರೋ ಸರ್. ಲವ್ ಮಾಡ್ರು ಸರ್. ಕೈ ಕುಯ್ಕೊಬಿಡೋಣ ಸರ್. ಹೌದಾ? ಮತ್ತೆ ನೀವು? ಇಲ್ಲ ಸರ್ ನಮ್ಗೇನು ಬ್ರೇಕಪ್ ಆಗಿಲ್ಲ. ಅಲ್ಲ ರೀ ಪೇಷಂಟ್ಗೆ ಏನಾಗಬೇಕು ನೀವು? ಸರ್ ಇವ್ನ ಫ್ರೆಂಡ್ಸು ಸರ್. ಓ ಹೌದಾ? ಸರಿ ಹಾಗಾದ್ರೆ ಬನ್ನಿ ಬನ್ನಿ ಬನ್ನಿ. ಲೋ ನಮಗ್ ಬ್ರೇಕಪ್ ಆಗಿದೆ ಅನ್ನಕ್ಕೆ ನಮಗ್ ಲವರೇ ಇಲ್ವಲ್ಲ? ಮಚ್ಚ ನಮ್ದು ಒಂದೇ ಲೆವೆಲ್ ಬೇನೋ ಬ್ರೇಕಪ್ ಎಲ್ಲ ಆಗುತ್ತೆ. ಓ ಹೌದಲ್ಲ. ರೀ ನೋಡಿ ಆಲ್ರೆಡಿ ಲೇಟಾಗಿ ಕರ್ಕೊಂಡ್ ಬಂದಿದ್ದೀರಾ. ಸಿಕ್ಕಾಬಡೆ ಬ್ಲಡ್ ಲಾಸ್ ಆಗ್ಬಿಟ್ಟಿದೆ. ಹೋಗ್ಬಿಟ್ನಾ ಡಾಕ್ಟ್ರೇ? ಇರ್ರಿ ಹೋಗಿ ಬ್ಲಡ್ ತಗೊಂಬನ್ರಿ. ಡಾಕ್ಟ್ರೇ ನಂಗೆ ಗೊತ್ತು ಮಚ್ಚ, ನಾನು ತರ್ತೀನಿ ಮಚ್ಚ. ಸೂಪರ್ ಮಚ್ಚ. ಹಾಂ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇಲ್ಲೇ ಬ್ರೋ ಮೇಲೆ ಹೊಡಿತಾವ್ರೆ ಬ್ರೋ. ಬ್ರೋ ಬ್ರೋ ಇಲ್ಲೇ ಇದ್ದೀನಿ ನೋಡಿ ಬ್ರೋ. ಬ್ರೋ ಅಯ್ಯೋ 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 ಅಯ್ಯೋ. ರೀ ಹಾಂ ಹಾಂ ಎಲ್ರಿ ನಿಮ್ಮ ಫ್ರೆಂಡು ಬ್ಲಡ್ ತರಕ್ ಹೋದ್ರಲ್ಲ ಇನ್ನೂ ಬಂದೇ ಇಲ್ಲ. ಪೇಷಂಟ್ ನೋಡಿದ್ರೆ ಸಾಯ್ತಿದ್ದಾರಲ್ಲಿ ಬ್ಲಡ್ ಇಲ್ಲ ಹೋಗಿದ್ದಾನೆ ಅಂದ್ಬಿಟ್ಟು. ಸರ್. ಇನ್ನೇನು ಬಂದ್ಬಿಡ್ತಾನೆ ಸರ್. ಎಷ್ಟೊತ್ತು? ಮಚ್ಚ ಡಾಕ್ಟ್ರೇ ತೊಳೆ ಬ್ಲಡ್ಡು. ಏನ್ರಿ ಇದು? ಬ್ಲಡ್ಡು ಡಾಕ್ಟ್ರೇ ಫುಲ್ ರಶ್ ಇದೆ ಡಾಕ್ಟ್ರೇ, ಅದಕ್ಕೆ ಲೇಟ್ ಆಯಿತು. ರಶ್ಯಾ ಲೋ ಎಲ್ಲಿಂದನೋ ತಂದೆ? ಮಚ್ಚ ಇಲ್ಲೇ ಪಕ್ಕದೊಳಗೆ ನಾವು ಅಮ್ಮ ತರಿಸ್ತಿಲ್ಲ ಮಟನ್ ಅಂಗಡಿಯಿಂದ, ಅದೇ ಬ್ಲಡ್ ಮಚ್ಚ. ಥು, ಎಂತ ಫ್ರೆಂಡ್ಸ್ ರೀ ನೀವು. ಏ ಥು. ಡಾಕ್ಟ್ರೇ ನಾನು ಬ್ಲಡ್ ತಂದೆ ಕೊಡ್ಲಿವಲ್ಲ, ಬಡ್ಡಿ ಮಗ ಹೆಂಗ್ ಬದುಕ್ಬಿಟ್ಟ? ನಿಮ್ ಹಾಳಾದ ಫ್ರೆಂಡ್ಶಿಪ್ ನೋಡಿ ಪಕ್ಕದ ಬಿದ್ದವನೇ ಬ್ಲಡ್ ಕೊಟ್ಬಿಟ್ಟು ಹೋದ. ಹಂಗ ಈಗ ಪೇಷಂಟ್ ಬದುಕೋನ ಹೋಗ್ಬಿಟ್ನೆ ಡಾಕ್ಟ್ರೇ. ಏನ್ರೋ? ಲೋ ನಾನೆಲ್ಲಿದ್ದೀನಿ ಏನಾಯ್ತು ಅಂತ ಡೌ ಮಾಡೋದ್ ಬಿಟ್ಟು ಮುಚ್ಕೊಂಡೇಳು. ಏನಕ್ಕೆ ಸೂಸೈಡ್ ಮಾಡ್ಕೊಂಡೆ? ಲೋ ನಾನೆಲ್ಲ ಮಾಡ್ಕೊಂಡೆ? ಹಾ? ಮತ್ತೆ ಎಲ್ಲಿಯ ನನ್ ಮಗ? ಕೇಳ್ರ ಅವನ್ನೇ. ಎಲ್ಲ ಅವನು? ಹೈ ಬರ ಈ ಕಡೆ ಹೇಳ. ಅಯ್ಯೋ ಡೌ ನನ್ನ ಮಗನೇ. ಲವ್ ಬರ್ಡೇ ಕೇಕ್ ಕಟ್ ಮಾಡೋದು ಚಾಕು ಉಂಟ್ಕೊಂಡೆ ಕಣೋ. ನನಗೇನೋ ಗೊತ್ತು ಅವ್ನು ಒರಿಜಿನಲ್ ಚಾಕು ಹಿಡ್ಕೊಂಡಿರ್ತಾನೆ ಅಂತ. ಅಯ್ಯೋ ಕೊಲೆಗಾರ, ಅನ್ಯಾಯವಾಗಿ ಸಾಯಿಸ್ಬಿಡ್ತಿದ್ದಲ್ಲ ಅವನ್ನ. ಲವ್ ಅವನೆಲ್ಲ ಸತ್ತ, ಪಕ್ಕದ ಪೇಷಂಟ್ ಅಲ್ವನ ಸತ್ತಿದ್ದು. ಅದ್ ಸರಿ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಬ್ರೇಕಪ್ ಏನಕ್ಕೆ ಮಾಡ್ಕೊಂಡೆ? ಅದು ಅದು ಹೇಳಲೇ ರೀಲ್ಸ್ ಮಾಡ್ಬೇಡ ಬೇಬಿ, ನೋಡಕ್ ಆಗಲ್ಲ ಅಂದೆ ಅಷ್ಟೇ. ಅಷ್ಟಕ್ಕೆ ಬ್ರೇಕಪ್ ಬಂದ್ಬಿಟ್ಲು. ಬದುಕ್ಬೇಕಾ? ಅಯ್ಯೋ ನೀವು ಮತ್ತೆ ನಿಮ್ಮ ಫ್ರೆಂಡ್ಸು ತುಂಬ ತಮಾಷೆ ಅಲ್ಲ. ಪಾಪ ನಿಮ್ಮ ಫ್ರೆಂಡು. ಹೌದು ನಿಮ್ಮ ಹತ್ರ ಒಂದು ಕೇಳಬೇಕಿತ್ತು. ಅಯ್ಯೋ ಕೇಳಿ ಮೇಡಮ್, ದುಡ್ಡೊಂದು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಿ, ಅದೊಂದಿಲ್ಲ ನಮ್ಮ ಹತ್ರ. ಇಲ್ಲ ದುಡ್ಡಲ್ಲ, ಅದು ನಿನ್ನೆ ನೀವು ನನ್ನ ಫ್ರೆಂಡ್ ಹತ್ರ ತಾಯಿ ಬಗ್ಗೆ ಅಷ್ಟೊಂದು ಮಾತಾಡ್ತಿದ್ರಲ್ಲ, ಅದಕ್ಕೆ ನಿಮ್ಮ ತಾಯಿ ಪ್ರೀತಿ ಬಗ್ಗೆ ತಿಳ್ಕೊಬೇಕು ಅನ್ನಿಸ್ತು. ನಮ್ಮಮ್ಮನ ಹೆಸರು ಶಾಂತಮ್ಮ ಅಂತ. ಒಂದು ದಿವಸನೂ ಶಾಂತವಾಗೇ ಇರಲ್ಲ. ಅದೇನ್ ಆ ಫೋನ್ ಅವಾಗಿಂದ ಬಡ್ಕೋತಾ ಇದ್ದೆ ಗೊತ್ತಿಲ್ವಲ್ಲ. ಅಯ್ಯೋ ಬೇವರ್ಸಿ ನನ್ ಮಗ್ನೆ ಅದೇನ್ ಫೋನ್ ಬಡ್ಕೋತಾರೆ ಎತ್ತಕ್ಕಾಗಲ್ವಾ? ಬೆಳಗ್ಗೆ ಒಯ್ಬೇಡ ಅಂತ ಎಲ್ಸಲ್ಲಿ ಅದೇನ್ ಬಂದಿದೆ ಮೊದ್ಲು ಎತ್ತು.
ನೋಡಕ್ಕೆ ಲಕ್ಷ್ಮಿ ತರ ಇದ್ರು ಮೈ ಮೇಲೆ ಚಾಮುಂಡೇಶ್ವರಿ ಬಂದೋಳ್ ತರ ಆಡ್ತಾಳೆ. ಇತ್ಲ ಕಡೆ ಅಲ್ಲ ಕಣ್ಲಾ, ಅತ್ಲ ಕಡೆಯಿಂದ ಪೂಜೆ ಮಾಡೋದು. ಪೂಜೆ ಮಾಡ್ಬೇಕಾದ್ದು ಸುಮ್ನಿರಮ್ಮ, ನಂಗೂ ಗೊತ್ತು. ಎಷ್ಟ್ ಕರ್ಗಾಗೊಂಡ್ ನೋಡು, ಆ ಫೋನ್ ಇಕ್ಕೊಂಡ್ ಅರ್ಧ. ಫೋನಾ? ಏನೇನೋ ಹೇಳ್ತಿಯಲ್ಲ ಮೌ. ಬಿಡಮ್ಮ. ಏನಮ್ಮ ಟಿಫನ್? ಉಪ್ಪಿಟ್ಟು. ಉಪ್ಪಿಟ್ಟ? ಉಳ್ದಿರೋದ್ನ ಮಿಕ್ಕಿರೋದ್ನ ನಾಯಿಗೆ ಹಾಕ್ಬಿಟ್ಟು 3 ದಿನದಿಂದ ನಾಯಿ ಕಾಣ್ತಾನೆ ಇಲ್ಲ ಅಕ್ಕಪಕ್ಕದಲ್ಲಿ ಎಲ್ಲೋ. ಸಾಕ್ ಸುಮ್ನಿರೋ, 23 ವರ್ಷದಿಂದ ನಾನ್ ಮಾಡಾಕಿರೋದೇ ತಿಂದಿರೋದ್ ನೀನು. ಅದಕ್ಕೆ ನಮ್ಮಪ್ಪ ತಿಂದೆ ಬೇಗ ಮೇಲಕ್ಕೆ ಹೋಗ್ಬಿಟ್ಟ. ಸಾಕ್ ನಡಿ. ಈ ವಯಸ್ಸಲ್ಲೂ ಹೊಡಿತಾರ? ವಯಸ್ಸೆಷ್ಟಾದ್ರೇನು ಮೇಡಮ್, ನಮ್ಮಮ್ಮಂಗೆ ನಾನು ಮಗನೇ ಅಲ್ವಾ. ಹಲೋ, ನಾನು. ಹೇಳ್ರಿ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು, ಸಿಗಕ್ಕಾಗುತ್ತಾ? ಸಿಗೋಣ. ಎಲ್ಲಿಗೆ ಬರಬೇಕು? ನಾನು ಇಲ್ಲೇ ದೇವಸ್ಥಾನದಲ್ಲಿದ್ದೀನಿ, ಇಲ್ಲಿಗೆ ಬಂದ್ಬಿಡಿ, ಕಾಯ್ತಾ ಇರ್ತೀನಿ. ಇನ್ನು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಯಾಕ್ರಿ ಡಲ್ಲಾಗಿದ್ದೀರಾ? ಏನಾಯಿತು? ಏನೋ ಮಾತಾಡಬೇಕು ಅಂತ ಹೇಳಿದ್ರಿ, ಹಿಂಗೆ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಹೆಂಗೆ? ಏನಾದರೂ ಮಾತಾಡ್ರಿ. ಇವತ್ತು ನನ್ನ ಬರ್ಡೇ. ಹ್ಯಾಪಿ ಬರ್ಡೇ ರೀ. ಬರ್ಡೇ ಅಂತೀರಾ? ಬರ್ಡೇ ದಿನ ಯಾರಾದರೂ ಹಿಂಗಿರ್ತಾರಾ? ನಾನೇ ಇದ್ದೀನಲ್ವಾ. ನಮ್ಮ ಅಪ್ಪ ಹೋದ್ಮೇಲೆ ನಮ್ಮ ಅಮ್ಮನೇ ನನಗೆಲ್ಲ. ಅಪ್ಪನ ಬಿಸ್ನೆಸ್ ಎಲ್ಲ ಅಮ್ಮನೇ ನೋಡ್ಕೊಳಕ್ ಶುರು ಮಾಡಿದ್ರು. ನನಗೆಲ್ಲ ಕೊಟ್ರು, ಆದರೆ ತಾಯಿ ಪ್ರೀತಿ ಒಂದ್ಬಿಟ್ಟು. ಪ್ರೀತಿ, ವಾತ್ಸಲ್ಯ, ಮಮತೆ ಇದೆಲ್ಲ ಎಲ್ಲ ಮಕ್ಕಳು ಬಯಸ್ತಾರೆ. ಅದೇ ರೀತಿ ನಾನು ಬಯಸ್ದೆ. ತಪ್ಪ? ಎಲ್ಲ ಇದು ಏನು ಪ್ರಯೋಜನ? ತಾಯಿ ಪ್ರೀತಿನೇ ಇಲ್ಲ ಅಂದ್ರೆ ಅಲ್ವಾ? ಇವತ್ತು ಕೂಡ ಬರ್ಡೇ ವಿಶಸ್ ಕಳ್ಸಿದ್ದಾರೆ, ಸ್ಟ್ರೇಂಜರ್ ಥರ. ಇನ್ನು ಹೇಗೆ ಖುಷಿಯಾಗಿರ್ಲಿ ನೀವೇ ಹೇಳಿ? ಖುಷಿ ತಾನೇ, ಸಿಗುತ್ತೆ ಬನ್ನಿ. ಬನ್ರಿ. ಎಲ್ಲಿಗ್ರಿ ಕರ್ಕೊಂಡು ಬಂದಿದ್ದೀರಾ? ಖುಷಿ ಕೇಳಿದ್ರಲ್ಲ, ಬನ್ನಿ ನೋಡೋರಂತೆ.
ಮಕ್ಳು ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ನಿಮ್ಮ ಹತ್ರ ಎಲ್ಲ ಇದ್ರೂ ಖುಷಿ ಹುಡುಕ್ತಿರ್ತೀರಾ, ಆದ್ರೆ ಈ ಮಕ್ಳ ಹತ್ರ ಏನೂ ಇಲ್ಲ ಮೇಡಮ್. ಆದ್ರೂ ನೋಡಿ ಎಷ್ಟು ಖುಷಿಯಾಗಿದ್ದಾರಲ್ವಾ? ನಿಜ ಅಲ್ವಾ? ಈ ಮಕ್ಳು ನೋಡ್ತಿದ್ರೆ ನಮ್ ನೋವೆಲ್ಲ ಮರ್ತೋಗುತ್ತೆ. ನಿಮ್ಮಂಥ ಶ್ರೀಮಂತರಿಗೆ ಹಸುವಂದ್ರೆ ಏನಂತಾನೆ ಗೊತ್ತಿರಲ್ಲ, ಆದ್ರೆ ಇಲ್ಲಿರೋ ಮಕ್ಳಿಗೆ ಹಸಿವು ಬಿಟ್ರೆ ಬೇರೆ ಏನೂ ಗೊತ್ತಿರಲ್ಲ ಮೇಡಮ್. ಸರಿ, ಖುಷಿ ಆಯ್ತಾ ನಿಮ್ಗೆ? ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನೀವೇ. ನೀವು, ನಿಮ್ ತಾಯಿ, ನಿಮ್ ಫ್ರೆಂಡ್ಸು, ನೀವೆಲ್ಲ ತುಂಬಾನೇ ಖುಷಿಯಾಗಿದ್ದೀರಾ. ನಾನು ನಿಮ್ ಜೊತೆ ಈ ಖುಷಿನ ಜೀವನ ಪೂರ್ತಿ ಹಂಚ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೀವೇನ್ ಹೇಳ್ತೀರಾ? ಅರ್ಥ ಆಗ್ಲಿಲ್ಲ. ಅಂದ್ರೆ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ. ಮದ್ವೆ ಆಗ್ತೀರಾ? ಕ್ಷಮಿಸಿ, ನಾನ್ ನಿಮ್ನ ಪ್ರೀತಿಸ್ತಾ ಇಲ್ಲ. ಕಾರಣ ಕೇಳ್ಬೇಡಿ. ನಾವು ಬಡವ್ರಂತನೋ ಇಲ್ಲ ನೀವು ಶ್ರೀಮಂತರಂತನೋ ಈ ಮಾತು ಹೇಳ್ತಾ ಇಲ್ಲ. ನಂಗೆ ಯಾವತ್ತು ನಿಮ್ಮ ಮೇಲೆ ಈ ತರ ಭಾವನೆ ಬಂದೇ ಇಲ್ಲ. ಕಾಮನ್ ಆಗಿ ಎಲ್ಲ ಹುಡುಗಿರು ನಂಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ಲಿ ಅಂತ ಹೇಳ್ತಾರೆ, ಆದ್ರೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮಮ್ಮ ತೋರಿಸೋ ಹುಡುಗನ ಮದ್ವೆ ಆಗಿ ಚೆನ್ನಾಗಿರಿ. ಸುಮ್ಮನೆ ನನ್ನ ಯೋಚನೆಯಲ್ಲಿ ಕಾಲ ಕಳಿಬೇಡಿ. ಸಾರಿ. ನನ್ನ ಮಗಳ ಜೊತೆ ಸುತ್ತಾಡ್ತಿರೋದು, ಓಡಾಡ್ತಿರೋದು ಗೊತ್ತು ನನಗೆ. ಆದ್ರೆ ಅವಳ ಜೊತೆ ಸುತ್ತಾಡ್ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಅವಳಿಗೇನು ಗೊತ್ತಾಗಲ್ಲ. ಪ್ರೀತಿ ಪ್ರೇಮ ಅಂತ ಅವಳ ತಲೆ ಕೆಡ್ಸಿದ್ರೆ ನಾನ್ ಸುಮ್ಮನೆ ಇರಲ್ಲ. ನೀವೆಲ್ಲ ಮಿಡಿಲ್ ಕ್ಲಾಸ್ ಜನ, ನಿಮ್ ಸ್ಟೇಟಸ್ ತಕ್ಕಂಗೆ ನೀವಿರ್ಬೇಕು. ನೋಡು, ನಾನೀಗಾಗ್ಲೇ ಅವಳಿಗೆ ಒಳ್ಳೆ ಕಡೆ ಸಂಬಂಧ ನೋಡಿದೀನಿ. ನಿನ್ನಿಂದ ಅವಳಿಗಾಗ್ಲಿ ಅವಳ ಮದ್ವೆಗಾಗ್ಲಿ ತೊಂದ್ರೆ ಆದ್ರೆ ಒಬ್ಬ ಮಗಳ ತಾಯಿಯಾಗಿ ನನ್ನ ಮರ್ಯಾದೆ ಉಳಿಸ್ಕೊಳಕ್ಕೆ ನಾನು ಏನ್ ಮಾಡೋಕ್ಕೂ ಯೋಚನೆ ಮಾಡಲ್ಲ. ಅರ್ಥ ಮಾಡ್ಕೋತೀಯ ಅಂತ ಮನೆ ಕರ್ಸಿ ಬುದ್ಧಿ ಹೇಳ್ತಾ ಇದ್ದೀನಿ. ನೀನಿನ್ನ ಹೋಗ್ಬೋದು. ಏನೋ ಹೇಳ್ತಿದ್ಯಾ? ಬುದ್ಧಿ ಇದೆನೋ ನಿನ್ಗೆ? ಎಂತ ಕೆಲಸ ಮಾಡ್ದೆಲೋ? ಪಾಪ ಕಣ ಆ ಹುಡುಗಿ. ಶ್ರೀಮಂತಿಕೆ, ಅಪ್ಪ ಅಮ್ಮ ಇವೆಲ್ಲ ಬಿಟ್ಟು ಪ್ರೀತಿಸ್ತೀನಂತ ಬಂದ್ರೆ ನೀನ್ ನೋಡಿದ್ರೆ ಛೇ. ಇವಾಗಲೇ ಅವಳ ಮನೆ ಹತ್ರ ಹೋಗಿ ಆ ಹುಡುಗಿ ಏನೋ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವಳ ತಾಯಿ ಹತ್ರ ಮಾತಾಡು. ಆಮೇಲೆ ಯೋಚನೆ ಮಾಡೋಣ ಏನು ಮಾಡಬೇಕು ಅಂತ. ಸರಿನಾ? ಹೊರಡು. ಏನೈಶು, ಇಷ್ಟು ಬೇಗ ಬಂದ್ಬಿಟ್ಟಿದೀಯಾ? ಬರ್ತ್ಡೇ ಪಾರ್ಟಿ ಮುಗೀತಾ? ಅಮ್ಮ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಐಶು, ಸ್ವಲ್ಪ ಬಿಸಿ, ನೈಟ್ ಮಾತಾಡೋಣ ಬಿಡು. ಅಮ್ಮ, ಸೀರಿಯಸ್ ಆಗಿ ಮಾತಾಡಬೇಕು. ಹೇಳು, ಏನ್ ವಿಷಯ? ನಾನೊಂದು ಹುಡುಗನ ಪ್ರೀತಿಸ್ತಿದ್ದೀನಿ. ಅವನ್ ಬಿಟ್ಟಿರೋಕ್ಕಾಗಲ್ಲ ನನಗೆ. ಯಾರು? ಆ ಆಟೋ ಡ್ರೈವರಾ?
ಅದೇ ಆಟೋ ಡ್ರೈವರ್. ಏನಾಗ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೆ, ಅದೇ ನಡೀತಿದೆ. ಬುದ್ಧಿ ಇದೆಯಾ ಐಶು ನಿಂಗೆ? ಅವ್ರು ಲೋ ಕ್ಲಾಸ್ ಜನ, ನಮ್ ಸ್ಟೇಟಸ್ ಏನು ಅವ್ರ ಸ್ಟೇಟಸ್ ಏನು? ಅವ್ನ್ ಮನೆ ನೋಡಿದ್ಯಾ? ಎಷ್ಟು ಚಿಕ್ಕದಾಗಿದೆ, ಕೂತ್ಕೊಳ್ಳೋಕು ಜಾಗ ಇಲ್ಲ. ನಿನಗೊಂದ್ ದಿನದ ಖರ್ಚು ಅವನು 1 ವಾರ ದುಡಿಬೇಕು. ಕರ್ದು ಬುದ್ಧಿ ಹೇಳಿದ್ರು ಮತ್ತೆ ಪ್ರೀತಿ ಪ್ರೇಮ ಅಂತ ನನ್ ಮಗ ತಲೆ ಕೆಡ್ಸಿದಾನೆ. ನೋಡೈಶೋ, ನಿನ್ನ ಎಷ್ಟು ಪ್ರೀತಿಸ್ತಿದ್ದೀನಿ, ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ ಇದು ನಿನಗೂ ಗೊತ್ತು. ಒಳ್ಳೆ ಕಡೆ ಸಂಬಂಧ ನೋಡಿದೀನಿ, ಅವನನ್ನ ಮರ್ತ್ಬಿಡು ಅಷ್ಟೇ. ಏನು ಅಜಯ್ ಜೊತೆ ಮಾತಾಡಿದ್ರಾ? ಸಾರಿ ಮೇಡಮ್, ಆವಾಗಲೇ ಬಂದೆ. ಕೇಳ್ದೆ ಒಳಗಡೆ ಬರೋದು ತಪ್ಪು ಅಂತ ಇಲ್ಲೇ ಹೊರಗೆ ನಿಂತಿದ್ದೆ. ಆದರೆ ನೀವು ಈ ಥರ ಮಾತಾಡ್ತೀರಾ ಅಂತ ಗೊತ್ತಿರಲಿಲ್ಲ ಮೇಡಮ್, ಗೊತ್ತಿರಲಿಲ್ಲ. ನಿಮ್ಮನ್ನ ಕೇಳಿ ಒಪ್ಸೋಣ ಅಂತ ಇಲ್ಲಿವರೆಗೂ ಬಂದೆ. ಆದರೆ ಬೇಡ, ಹೋಗ್ಬಿಡ್ತೀನಿ. ಹೋಗೋಕ್ಕೂ ಮುಂಚೆ ಒಂದೇ ಒಂದು ಮಾತು ಮೇಡಮ್. ನೀವೇ ಹೇಳಿದ್ರಲ್ಲ, ನಾವು ಲೋ ಕ್ಲಾಸು, ನಮ್ಮನೆ ಚಿಕ್ಕದು ಅಂತ. ಇದುವರೆಗೂ ನಮ್ಮನೆ ಚಿಕ್ಕದು ಅಂತ ನಮಗೆ ಯಾವತ್ತೂ ಅನಿಸಿಲ್ಲ ಮೇಡಮ್, ಯಾವತ್ತೂ ಅನಿಸಿಲ್ಲ. ಯಾಕಂದರೆ ನಮ್ಮಮ್ಮನ ಮನಸ್ಸು ಆ ಮನೆಗಿಂತ ದೊಡ್ಡದು. ಅದಕ್ಕೆ ನಾನು ದಿವಸ ಎಷ್ಟೇ ದುಡ್ಡು ತಂದ್ಕೊಟ್ರು ಅವಳ ಬಾಯಲ್ಲಿ ಒಂದು ದಿವಸನೂ ಸಾಲಲ್ಲ ಅಂತ ಬರಲೇ ಇಲ್ಲ. ನೀವು ಚಿಕ್ಕ ವಯಸ್ಸಿಂದ ನಿಮ್ಮ ಮಗಳನ್ನ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೀರಾ ಅಂತ ನಂಗೆ ಇವತ್ತು ಗೊತ್ತಾಯ್ತು. ನಿಮ್ಮ ಮಗಳೇ ಹೇಳಿದ್ದು ಕೇಳಿಬೇಕಿದ್ರೆ, ದುಡ್ಡಿದ್ರೆ ನೆಮ್ಮದಿ ಇರಲ್ಲ ಮೇಡಮ್, ಒಂದೊಳ್ಳೆ ಮನಸ್ಸಿದ್ರೆ ನೆಮ್ಮದಿ. ಆ ಒಂದೊಳ್ಳೆ ಮನಸ್ಸಿಂದ ನಿಮ್ಮ ಮಗಳಿಗೆ ಪ್ರೀತಿ ಕೊಡಿ, ಆಮೇಲೆ ಒಳ್ಳೆ ಅಂತಸ್ತಿರೋ ಮನೆಗೆ ಕೊಟ್ಟು ಮದುವೆ ಮಾಡಿ. ಸಾರಿ ಐಶು, ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಪ್ರೀತಿಸಿದ್ದೇನೋ ನಿಜ, ಆದರೆ ತಂದೆ ತಾಯಿ ಯಾವತ್ತಿದ್ರೂ ಮಕ್ಕಳಿಗೆ ಒಳ್ಳೆ ನಿರ್ಧಾರನೇ ತಗೊಳ್ಳೋದು. ನಿಮ್ಮ ತಾಯಿ ಪ್ರೀತಿ ಮುಂದೆ ನನ್ನ ಪ್ರೀತಿ ಚಿಕ್ಕದು ಅನಿಸ್ತಿದೆ. ಈ ಆಟೋ ಓಡಿಸೋನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನಿಮ್ಮಮ್ಮನ ಮಾತಿಗೆ ಬೆಲೆ ಕೊಟ್ಟು ಅವ್ರು ತೋರಿಸೋ ಹುಡುಗನ ಮದುವೆ ಆಗಿ ಅವ್ರ ಮರ್ಯಾದೆ ಉಳಿಸು. ಇದು ನನ್ನ ರಿಕ್ವೆಸ್ಟ್. ಇನ್ಯಾವತ್ತು ನಾನು ನಿಂಗೆ ಸಿಗಲ್ಲ. ಬರ್ತೀನಿ. ಐ ಆಮ್ ಸಾರಿ ಐಶು. ನೀನ್ ಚೆನ್ನಾಗಿರ್ಬೇಕು ಅಂತ ದುಡ್ಡಿರೋನ್ಗೆ ಮದುವೆ ಮಾಡಿಕೊಡ್ಬೇಕು ಅನ್ಕೊಂಡೆ, ಆದ್ರೆ ಒಳ್ಳೆ ಮನ್ಸಿರೋನ್ಗೆ ಮದುವೆ ಮಾಡಿಕೊಡ್ಬೇಕು ಅಂತ ಈಗ ಅನ್ನಿಸ್ತಾ ಇದೆ. ಎಷ್ಟು ಸ್ವಾರ್ಥಿಯಾಗ್ಬಿಟ್ಟೆ ನಾನು. ನಾನೇ ಹುಡುಕಿದ್ರು ಇಂಥ ಒಳ್ಳೆ ಹುಡುಗ ಸಿಗ್ತಾ ಇರ್ಲಿಲ್ಲ. ಹೋಗೈಶು, ನಿನ್ ಪ್ರೀತಿನ ನೀನ್ ಉಳಿಸ್ಕೊ.
ಅಜಯ್